ನನ್ನದೊಂದು ಸಾಕ್ಷಿಯನ್ನು ಹೇಳಿ ನಾನು ಮುಂದೆ ಹೋಗ್ತೇನೆ. ನನ್ನದೊಂದು ಸಾಕ್ಷಿ ಏನೆಂಬುದಾಗಿ ಹೇಳೋದಾದರೆ, ನಾನು ದೇವರಿಗೆ ವಿರುದ್ಧವಾಗಿ ನಿಂತಂಥ ವ್ಯಕ್ತಿ ನಾನೊಬ್ಬ. ಹಲ್ಲೆಲೂಯಾ. ನನ್ನ ಭಾವ ಒಬ್ಬ ಸೇವಕರಾದರೂ ಕೂಡ, ಅವರು ಕೂಡ ಒಂದು ಪಾಸ್ಟ್ರಾಗಿ ಹಲ್ಲೆಲೂಯಾ ಸೇವೆ ಮಾಡುವಂಥ ಸೇವಕರಾದರೂ ಕೂಡ ಹಲ್ಲೆಲೂಯಾ ನಾನು ಅವರ ವಿರುದ್ಧವಾಗಿ ನಿಂತಂಥ ವ್ಯಕ್ತಿ. ನನ್ನ ಗ್ರಾಮದಲ್ಲಿ ಚರ್ಚಿಗೆ ಹೋಗುವಂಥ ಮಕ್ಕಳ ಬೈಬಲನ್ನು ಕಿತ್ತು ಅವರಿಗೆ ಹೊಡೆದು ಅವರಿಗೆ ಬೈದು ಹಲ್ಲೆಲೂಯಾ ಅವರನ್ನೆಲ್ಲ ಏನು ಹಿಂದಕ್ಕೆ ನೀವು ಬನ್ನಿ, ನೀವೆಲ್ಲ ಅದಕ್ಕೆ ಯಾಕೆ ಹೋಗ್ತಾ ಇದ್ದೀರಿ ಎಂಬುದಾಗಿ ಅಡೆತಡೆ ಮಾಡುವಂಥ ವ್ಯಕ್ತಿ ನಾನಾಗಿದ್ದೆ. ನನ್ನ ಭಾವನೆಗೆ ಹೇಳಿದೆ, ನೀನೇನಾದರೂ ನನ್ನ ಮನೆಗೆ ಬರೋದಾದರೆ ಹಲ್ಲೆಲೂಯಾ ನಿನ್ನ ಕೈಕಾಲುಗಳನ್ನು ನಾನು ಕತ್ತರಿಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ ಎಂಬುದಾಗಿ. ಯಾಕೆಂದರೆ ನಾನೊಬ್ಬ ಹಿಂದೂ. ಹಲ್ಲೆಲೂಯಾ ಹಲ್ಲೆಲೂಯಾ. ಆದರೆ ಪ್ರೀತಿಯ ದೇವಜನರೇ, ಒಂದು ಕಾಲ ಬಂತು, ಒಂದು ಸಮಯ ಬಂತು, ನನಗೆ ಇದ್ದಕ್ಕಿದ್ದ ಹಾಗೆ ಬೆಡ್ ರೆಸ್ಟ್ ತಗೊಳ್ಕುವಂತಹ ಒಂದು ಕಾಲ ಬಂತು. ನಾನು ಮೂಲತಃ ಒಂದು ಡ್ರೈವರ್ ಕೆಲಸ ಮಾಡಿಕೊಂಡು ಪೇಂಟ್ ಕೆಲಸವನ್ನು ಮಾಡುತ್ತಿದ್ದಂಥ ವ್ಯಕ್ತಿ. ನಾನು ಒಂದು 20 ಅಡಿ ಕ್ಯಾನ್ ಮೇಲೆ ಡಬ್ಬದ ಮೇಲೆ ನಿಂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಅದು ಜಾರಿ ನಾನು ಕೆಳಗಡೆ ಬಿದ್ದಾಗ ಇದ್ದಕ್ಕಿದ್ದಂಗೆ ನಾನು ಬೆಡ್ ರಿಡನ್ 3.5 ತಿಂಗಳು ಬೆಡ್ ರಿಡನ್ ಆಗಬೇಕಾಗಿ ಬಂತು. ನನಗೆ ಆಗ ವಯಸ್ಸು 32 ವರ್ಷ ಅಷ್ಟೆ. ಹಲ್ಲೆಲೂಯಾ. 3.5 ತಿಂಗಳು ನಾನು ಹಾಸಿಗೆಯಲ್ಲಿ ಮಲಗಿದಂಥ ಸ್ಥಿತಿಯಲ್ಲಿ ನಾನು ಇರಬೇಕಾಗಿ ಬಂತು. ನನ್ನ ಸಂಗಡ ನನ್ನನ್ನು ಎತ್ತಿ ಆಡಲಿಕ್ಕೆ, ನನ್ನೆಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ 2 ಜನ ಯಾವಾಗಲೂ ಕೂಡ ನನ್ನ ಜೊತೆಯಲ್ಲಿ ಇರಬೇಕಾಗಿತ್ತು. ಹಲ್ಲೆಲೂಯಾ. ಅಂಥ ಸಮಯದಲ್ಲಿ ಪರಿಶುದ್ಧಾತ್ಮನು ನನ್ನನ್ನು ಮುಟ್ಟಿದ. ಹಲ್ಲೆಲೂಯಾ. ನಾನೆಲ್ಲ ಹಾಸ್ಪಿಟಲ್ಗಳನ್ನು ತಿರುಗಿ ಬಂದಾಯಿತು, ಎಲ್ಲ ದೇವರುಗಳನ್ನು ನೋಡಿ ಬಂದಾಯಿತು. ಕೊನೆಗೆ ಹಾಸ್ಪಿಟಲ್ನಲ್ಲಿ ಹೋಗಿ ಆಪರೇಷನ್ ಮಾಡಬೇಕೆಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಮಂಗಳೂರಿನಲ್ಲಿ ಫೇಮಸ್ ಆಗಿರುವಂಥ ಹಾಸ್ಪಿಟಲ್ JSS ಹಾಸ್ಪಿಟಲ್ನಲ್ಲಿ ನಾವು ಅಪಾಯಿಂಟ್ಮೆಂಟ್ ಕೂಡ ತಗೊಂಡ್ವಿ. ಅವರು ಬರೀ ಆಪರೇಷನ್ಗೆ 1,55,000 ಅವ್ರು ಕೇಳಿದ್ರು. ಅದನ್ನೆಲ್ಲ ಒಪ್ಕೊಂಡು ನಾವು ರೆಡಿಯಾಗಿದ್ವಿ. ನೋಡಿದ್ರೆ ಪ್ರಾಬ್ಲಮ್ ಏನಿಲ್ಲ, ಬರೀ ಬಿದ್ದಿರೋದಷ್ಟೇ. ಹಲ್ಲೆಲೂಯಾ. ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ. ಎಷ್ಟು ಚೆನ್ನಾಗಿ ಗೊತ್ತಿದ್ದು. ಹಲ್ಲೆಲೂಯಾ. ಉಗ್ರಲ್ಲಿ ಹಿಂಗೆ ತೆಗೆದ್ರೆ ಬಂದ್ಬಿಡುತ್ತೆ, ಏನೇಳಿ ಹಿಂಗೆ ತೆಗೆದ್ರೆ ಬಂದ್ಬಿಡುತ್ತೆ, ಅದು ಕೊಡ್ಲಿ ತಗೊಂಡಿರೋದು, ಇದನ್ನು ಕಡ್ದೆ ತೆಗಿತೀನಿ ಅಂತ. ಆ ರೀತಿಯಾಗಿ ನನ್ನ ಜೀವಿತದಲ್ಲೊಂದು ಪ್ರಯಾಸ ಪಡುವಂತಹ ಸಮಯ ಬಂತು. ಆವಾಗ ನನ್ನ ಭಾವ ಅವರೆಲ್ಲ ಹೇಳಿದ್ರು, ಭಾವ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಹಲವಾರು ಪಾಸ್ಟರ್ಗಳನ್ನ ಕರ್ಕೊಬಂದರು. ಪಾಸ್ಟರ್ಗಳೆಲ್ಲ ಬಂದರೆ ನಾನು ಮಲಗಿರುವಂಥ ಸಂದರ್ಭದಲ್ಲೂ ಕೂಡ ನಾನು ಅವ್ರನ್ನ ಗೇಲಿ ಮಾಡ್ತಾ ಇದ್ದೆ. ಹಲ್ಲೆಲೂಯಾ. ಆದರೆ ಪ್ರೀತಿಯ ದೇವಜನರೇ, ಒಂದು 3 ದಿನಗಳ ಕಾಲ ನಾನು ರಕ್ಷಣೆ ಹೊಂದಿದಂಥ ಸಭೆಯಲ್ಲಿ 3 ದಿನದ ಉಪವಾಸ ಪ್ರಾರ್ಥನೆ ನಡೀತಾ ಇತ್ತು. ಅವತ್ತು ಬೆಳಿಗ್ಗೆ ನನ್ನ ಭಾವ ಬಂದ್ಬಿಟ್ಟು ಈ ರೀತಿಯಾಗಿ ಕರೆದುಕೊಂಡು ಅವರು ಹೋಗಿ ಆ ಚರ್ಚಿನಲ್ಲಿ ಕೂರಿಸಿದ್ರು. ಅವತ್ತು ಬಂದಿದ್ದು ಸ್ಟೀಫನ್ ಎಂಬತಕ್ಕಂಥ ಒಬ್ಬ ಪ್ರಿಯ ಸೇವಕರು, ಬೆಂಗಳೂರು ಪ್ರಾಂತ್ಯದಿಂದ ಬಂದಿದ್ರು. ಅವರು ಬಂದು ಪ್ರಸಂಗ ಮಾಡಿದ್ರು. ಪ್ರಸಂಗ ಮಾಡಿ ಎಲ್ಲ ಆಯಿತು, ಎಲ್ಲರೂ ಕುಣಿತಾ ಇದ್ದಾರೆ. ನನಗೇನು ಗೊತ್ತಿಲ್ಲ, ಅರ್ಥನೇ ಆಗ್ತಿಲ್ಲ. ಎಲ್ಲರೂ ಕುಣಿತಾ ಇದ್ದಾರೆ. ಅವರು ಆರಾಧನೆ ಮಾಡುವಾಗ ಕುಣಿತಾ ಇದ್ದಾರೆ, ಪ್ರಸಂಗ ಮಾಡುವಾಗ ಅನ್ಯ ಭಾಷೆಗಳನ್ನು ಮಾತಾಡ್ತಾರೆ. ಇವರಿಗೇನು ಹುಚ್ಚಿಗೆ ಚಿಡ್ದಾಯ್ತಾ, ಏನೆಲ್ಲ ಮಾತಾಡ್ತಾರೆ ಇವರು, ಹಿಂಗೆಲ್ಲ ಕುಣಿತಾರೆ ಇವರು. ಮನೇಲಿ ಇವ್ರಿಗೆ ಮಾಡೋ ಕೆಲಸ ಇಲ್ಲ ಅದಕ್ಕೆ ಇಲ್ಲಿ ಬಂದು ಇಲ್ಲಿ ಕುಳಿತವ್ರೆ. ಅಲ್ಲೂ ಕೂಡ ಸುಮ್ಮನೆ ಇಲ್ಲ ನಾನು. ಆದರೆ ಕೊನೆಯದಾಗಿ ಬಂದವರು ನನಗೋಸ್ಕರ ನನ್ನ ತಲೆ ಮೇಲೆ ಕೈ ಇಟ್ಟು, ಈ ಮಗನ ಮೇಲೆ ನಿನ್ನ ವಾಗ್ದಾನ ಹಸ್ತಾಂತರ ಪಡಿಸ್ತಾ ಇದ್ದಾನೆ ಎಂಬುದಾಗಿ ಬರೀ ಒಂದೇ ಒಂದು ಮಾತನ್ನು ಹೇಳಿದ್ರು. ಅದಾದ ನಂತರ ಒಂದು ಪ್ರಾರ್ಥನೆ ಮಾಡಿ ಅವ್ರೇನು ಮಾಡಿದ್ರು, ಅವರು ಮಲಗಿದಂಥ ರೂಮಿಗೆ ಹೋದರು. 2ನೇ ದಿನ ಉಪವಾಸ ಪ್ರಾರ್ಥನೆಗೆ ನಾನೆದ್ದು ಕಾರನ್ನು ಡ್ರೈವ್ ಮಾಡ್ಕೊಬಂದೆ. ಹಲ್ಲೆಲೂಯಾ. ಇದನ್ನು ಕೇಳುವಾಗ ಯಾರಿಗೂ ಸಂತೋಷ ಆಗಲಿಲ್ವಾ? ಹೇಳ್ರಿ ಸ್ತೋತ್ರ ಅಂತ. ಹಲ್ಲೆಲೂಯಾ ಹಲ್ಲೆಲೂಯಾ. ಒಬ್ಬ ಹಾಸಿಗೆಯ ಮೇಲೆ ಮಲಗಿದಂಥ ವ್ಯಕ್ತಿಯನ್ನು ಒಂದು ಉಪವಾಸ ಪ್ರಾರ್ಥನೆಗೆ ಹೋಗುವಾಗ, ಆ ಅಭಿಷಕ್ತರು ಆತನ ಮೇಲೆ ಕೈಯಿಟ್ಟು ಪ್ರಾರ್ಥಿಸುವಾಗ, ಆತನ ಎಲ್ಲ ಕಾರ್ಯಗಳು, ಆತನ ಆಪರೇಷನ್ಗೆ ಹೋಗಬೇಕಾಗಿದ್ದಂಥ ಪರಿಸ್ಥಿತಿಯಲ್ಲೂ ಕೂಡ ಆತನೆಲ್ಲವನ್ನು ಹಲ್ಲೆಲೂಯಾ ಲಯಪಡಿಸಿ ಆತನಿಗೊಂದು ಹೊಸ ಜೀವನ ಕೊಟ್ಟಂಥ ನನ್ನ ದೇವರು ಪ್ರೀತಿಯ ದೇವಜನರೇ. ಇದೆಲ್ಲ ಹೆಂಗೆ ಸಂಭವಿಸ್ತು? ಆ ವ್ಯಕ್ತಿ ಬೆಳಕಿನಲ್ಲಿ ವಾಸ ಮಾಡ್ತಾ ಇರೋದ್ರಿಂದ, ಆ ವ್ಯಕ್ತಿ ಬೆಳಕಿನಲ್ಲಿ ವಾಸ ಮಾಡ್ತಾ ಇರೋದ್ರಿಂದ. ಇನ್ನೊಂದು ಸಂಭವ ನನ್ನ ಜೀವಿತದಲ್ಲಿ ಬಂತು. ಹಲ್ಲೆಲೂಯಾ. ಹಾರ್ಟ್ ಅಟ್ಯಾಕ್ ಆಗಿ ಒಬ್ಬ ಮನುಷ್ಯ ಎಷ್ಟು ದಿನಗಳ ಕಾಲ ಬದುಕ್ಬೋದು? ಎಷ್ಟು ದಿನಗಳ ಕಾಲ? ಇವತ್ತು ಹಾರ್ಟ್ ಅಟ್ಯಾಕ್, ಇವಾಗ ಟೈಮ್ ಎಷ್ಟು? 8 ಗಂಟೆಗೆ 5 ನಿಮಿಷ ಇದೆ. ಇವಾಗ ಹಾರ್ಟ್ ಅಟ್ಯಾಕ್ ಆಯಿತು. ಇಲ್ಲಿಂದ ಎಷ್ಟು ದಿನ ಬದುಕ್ಬೋದು?
ಎಷ್ಟು ದಿವಸ ಬದುಕ್ಬೋದು? ಎಷ್ಟು ಗಂಟೆ ಬದುಕ್ಬೋದು? ಕ್ಷಣಗಳು ಅಷ್ಟೇ ಅಲ್ಲ. ಅವನು ಯಾವಾಗ ಸಾಯ್ತಾನೋ ಗೊತ್ತಿಲ್ಲ. ಆದರೆ ನನ್ನ ದೇವರು ಕರೆದಾತನು, ನಂಬಿಗಸ್ತನು, ಆತನ ಮೇಲೆ ಇಟ್ಟಿರುವಂಥ ವಾಗ್ದಾನ ನೆರವೇರೋ ತನಕ ಅಂತನು ಬಿಡೋದಿಲ್ಲ. ಹಲ್ಲೆಲೂಯ. ಒಂದು ದಿನ ಉಪವಾಸ ಪ್ರಾರ್ಥನೆ, ಜನವರಿ 1 ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತೀರ್ಮಾನವನ್ನು ಮಾಡಿ, ಉಪವಾಸ ಪ್ರಾರ್ಥನೆ 1ನೇ ತಾರೀಕು ನಮಗೆ ಬೇಕಾದಂಥ ಸೇವಕರುಗಳು ಸಿಗಲಿಲ್ಲ ಎಂಬುದಾಗಿ 15ನೇ ತಾರೀಕು ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವೇನು ಮಾಡಿದ್ವಿ, ಎಲ್ಲರೂ ಕೂಡ ಡಿಸೈಡ್ ಮಾಡಿ, ನಾನು ಆ ಮೀಟಿಂಗ್ ಹೋಗಿ ಬಂದು 5ನೇ ತಾರೀಕಿನಂದು ಆ ಮೀಟಿಂಗನ್ನು ಮುಗಿಸಿ ಬಂದು ನಾನು ಊಟ ಮಾಡಿ ನನ್ನ ಹಾಸಿಗೆ ಮೇಲೆ ನಾನು ಮಲಿಕೊಂಡು ಮೊಬೈಲ್ ನೋಡುವಾಗ ನನಗಾಗಿದ್ದು ಮೇಜರ್ ಹಾರ್ಟ್ ಅಟ್ಯಾಕ್. ಹಾಸ್ಪಿಟ್ಲಿಗೆ ಹೋದರೆ ಯಾವ ಡಾಕ್ಟ್ರುಗಳು ಕೂಡ ಇಲ್ಲ. ನಮ್ಮ ಅಕ್ಕಪಕ್ಕ ಇರುವಂಥ ಎಲ್ಲ ಹಳ್ಳಿಗಳಿಗೂ, ಎಲ್ಲ ಹಾಸ್ಪಿಟ್ಲ್ಗಳಿಗೂ, ನನ್ನ ಫ್ರೆಂಡ್ ಒಬ್ಬರು ಸರ್ಜನ್ ಇದ್ದಾರೆ, ಅವರಿಗೂ ಕೂಡ ನಾನು ಫೋನ್ ಮಾಡಿದ್ದೀನಿ, ಯಾರು ಕೂಡ ನನ್ನ ಡಾಕ್ಟರ್ಸ್ ಇಲ್ಲ. ಒಂದು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಜಸ್ಟಿಂಗೆ ನನಗೆ ನಡೆಯೋಕ್ಕೂ ಕೂಡ ಆಗ್ತಾಯಿಲ್ಲ, ನಮ್ಮ ಆಂಟಿ ಕಣ್ಣೀರು ಆಗ್ತಾ ಇದ್ದಾರೆ, ಯಾವಾಗ ಸತ್ತೋಗ್ತಾನೋ ಅಂತ. ಹೋಗಿ ಜಸ್ಟಿಂಗ್ ಕಾಲ್ ಇಟ್ಟ ತಕ್ಷಣ ನೀವು ಇಲ್ಲಿಗೆ ಬರಬೇಡಿ, ಸೀದಾ ಅರ್ಕಲ್ಗೋಡ್ಗೆ ಹೋಗಿ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸಿ ಎಂಬುದಾಗಿ. ಹಲ್ಲೆಲೂಯ. ನಾನೊಂದು ಮಾತನ್ನು ಹೇಳಿದೆ, ನಾನು ನಂಬಿದವರು ಸಾಧಾರಣವಾದಂಥ ದೇವರಲ್ಲ, ನಾನು ಮನೆಗೆ ಹೋಗ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಆ ದಾರಿ ಮಾರ್ಗದಲ್ಲೊಬ್ಬರು ನನ್ನ ಸ್ನೇಹಿತರು ಸಿಕ್ಕಿ ಹೇಳಿದರು, ಇವರು ನಿನ್ನ ಫ್ರೆಂಡ್ ಇದ್ದಾರಲ್ಲ ಶಿವಪ್ರಸಾದ್ ಡಾಕ್ಟ್ರು, ಅವರ ಮಿಸ್ಸಸ್ಸು, ಇವರು ಕೂಡ ಚೆನ್ನಾಗಿ ನೋಡ್ತಾರೆ, ಅವ್ರ ಮನೇಲಿದ್ದಾರೆ, ಇವಾಗ ಅಲ್ಲಿ ಹೋಗು ಎಂಬುದಾಗಿ. ನಾನು ಅಲ್ಲಿ ಹೋದ ತಕ್ಷಣ ನನ್ನ ಸ್ನೇಹಿತರು ಕೂಡ ಬಂದಿದ್ದರು. ಅವ್ರಿಗೆ ಹೇಳಿದೆ, ಅವ್ರ ಮಿಸ್ಸಸ್ಗೆ ಹೇಳಿದೆ, ಮೇಡಮ್ ನಾನು ನಿರೂಪ ಬಂದಿದ್ದೀನಿ ಅಂತ ಹೇಳಿ ಅವರಿಗೆ ಅಂತ ಹೇಳಿದ ತಕ್ಷಣ ಅವ್ರೇನು ಮಾಡಿದ್ರು, ನೇರವಾಗಿ ವಾಶ್ರೂಮಿಗೆ ಹೋಗಿ ಕೈಕಾಲನ್ನ ತೊಳೆಯೋಕ್ಕೆ ಹೋಗ್ತಿದ್ದಂಥ ಡಾಕ್ಟರ್ ಆ ಶರ್ಟ್ ಬಟನ್ ಎಲ್ಲ ಬಿಚ್ಚಿ ಹೋಗ್ತಿದ್ದಂಥವ್ರು ಆ ಬಟನು ಕೂಡ ಏರ್ಪೇರ್ ಹಾಕೊಂಡು ಬಂದು ವೇಗವಾಗಿ ಬಂದು ನನಗೊಂದು ಇಂಜೆಕ್ಷನ್ ಕೊಟ್ಟು 3 ಟ್ಯಾಬ್ಲೆಟ್ನ ಕೊಟ್ಟು ಅವ್ರು ಸೋಮವಾರಪೇಟೆಗೆ ಕಳಿಸ್ಕೊಟ್ರು. ಅಲ್ಲಿ ಹೋಗಿ ECG ಮಾಡಿದ್ರೆ ಅಲ್ಲಿ ECGಯಲ್ಲಿ ಹೇಳಿದ್ರು, ನಿಮಗೇನು ತೊಂದರೆ ಇಲ್ಲ, ನೀವೇನಿಗಾದರೂ ಡೌಟ್ ಇದ್ದರೆ ನೀವು ಒಂದ್ಸರಿ ಮೈಸೂರಿಗೆ ಹೋಗಿ ತೋರಿಸ್ಕೊಬನ್ನಿ ಅಂತ. ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿರೋದು. ಆದರೆ ಒಂದು ECG ಆ ಮಿಷನ್ ಅದನ್ನು ಕಂಡುಹಿಡಿಲಿಕ್ಕಾಗಲಿಲ್ಲ. 5 ದಿನಗಳ ಕಾಲ ನಾನು ಬದುಕುಳಿದೆ. ನನ್ನ ದೇವರು ನನ್ನ ಸಂಗಡ 5 ದಿನಗಳ ಕಾಲ ಇದ್ದರು. 5 ದಿನಗಳ ಕಾಲ ಅಂದರೆ 5ನೇ ತಾರೀಕು ನನಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು. ನೆಕ್ಸ್ಟ್ 11ನೇ ತಾರೀಕು ನನಗೇನಾಯಿತು, ಎದೆ ಊದ್ಕೊಳ್ಳೋಕೆ ಶುರುವಾಯಿತು. ಅದಾದ ನಂತರ ನನಗೆ ಉಸಿರಾಡೋಕ್ಕೂ ಸ್ವಲ್ಪ ಕಷ್ಟ ಆಯಿತು. ನನ್ನ ಧೈರ್ಯ ನೋಡ್ರಿ, ನಾನು ಮತ್ತೆ ಹೋಗಿರೋದು ಬಸ್ಸಿಗೆ. ನನಗೆ ಗೊತ್ತಿಲ್ಲ, ನನಗಿದು ಈ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡುವಾಗ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೀನಿ. ಏನು ECG ಮಾಡುವಂಥ ಒಬ್ಬ ನರ್ಸ್ ಬಂದು ECG ಮಾಡಿದ್ರು. ಅವ್ರು ನನ್ನ ಫ್ರೆಂಡೇ, ಅವ್ರ ದೇವ್ರ ಮಗಳೇ, ಒಳ್ಳೆ ಆತ್ಮಿಕವಾಗಿ ಇರುವಂಥ ವ್ಯಕ್ತಿ. ಅವ್ರು ನನಗೆ ತುಂಬ ಹೆಲ್ಪ್ಫುಲ್ ಆಗಿರುವಂಥ ಒಳ್ಳೆ ಸಹೋದರಿ. ಆ ಸಹೋದರಿ ಬಂದರು, ಏನಾಗಿದೆಯೋ ನಿನಗೆ, ಮೊದಲೇ ನೀನು ಬರಬೇಕಲ್ವಾ ಅಪ್ಪ ಅಂತ ಹೇಳಿ ಅವರು ECGಯನ್ನು ಮಾಡಿದ್ರು. ECG ಮಾಡಿದ ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿದ್ರು. ಡಾಕ್ಟ್ರು ಬಂದಿದ್ದಾರೆ, ECGಯನ್ನು ತಗೊಂಡಿದ್ದಾರೆ. ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ರೇ ಎಮರ್ಜೆನ್ಸಿ. ನಾನು ಕೇಳಿದೆ, ಬೈಲಿ ಅಂದೆ. ನನ್ನ ಫ್ರೆಂಡನ್ನು ಕರೆದೆ, ಯಾರಿಗೆ ಎಮರ್ಜೆನ್ಸಿ ಈ ಥರ ಓಡಾಡ್ತಾರೆ, ಬಾಯ್ ಮುಚ್ಚು ನೀನೇ. ನಾನು ಚೆನ್ನಾಗೇ ಇದ್ದೀನಿ, ಬೆಳಗ್ಗೆ ಬಸ್ಸಿಗೆ ಚೆನ್ನಾಗಿ ಬಂದಿದ್ದೀನಿ, ನೀನೆಂತ ನನಗೆ ಈ ರೀತಿಯಾಗಿ ಹೇಳ್ತಿದ್ಯಾ ನೀನು? ನಾನು ಚೆನ್ನಾಗೇ ಇದ್ದೀನಿ. ಸುಮ್ಮನಿರು ಮರೆಯ, ನಿನಗೆ ಹಾರ್ಟ್ ಬಿಟ್ಟಿರೋದು 38, ನೀನು ಮೇಜರ್ ಸ್ಥಿತಿಲಿದೆ, ನಿನಗೆ ಆಪ್ರೇಷನ್ ಮಾಡಿಲ್ಲ ಅಂದರೆ ನೀನು ಇವತ್ತು ಉಳಿಯಲ್ಲ ಅಂದ್ಬಿಟ್ರು. ಅಯ್ಯೋ, ಯಾಕೆ ಹೇಳ್ತೀರಾ ಆ ಕತೆಟ? ಅಲ್ಲಿವರೆಗೂ ಧೈರ್ಯವಾಗಿದ್ದನು, ಒಂದೇ ಸರಿ ಸತ್ತೇ ಹೋದಾಗ್ಬಿಡ್ತು. ನೀನು ಉಳಿಯಲ್ಲ ಅಂತ ಹೇಳ್ಬಿಟ್ರು. 5 ದಿನ ನನ್ನ ದೇವ್ರು ಉಳಿಸಿದ್ದಾರೆ, ಇವ್ರು ಉಳಿಯಲ್ಲ ಅಂದ್ಬಿಟ್ರಲ್ಲಪ್ಪ, ಏನು ಮಾಡೋದು? ಇಮ್ಮಿಡಿಯೇಟಾಗಿ ನಾನು ಹೋಗಿದ್ದು ಕರ್ನಾಟಕದಲ್ಲಿ ಹೆಸರಾಂತ ಹಾಸ್ಪಿಟಲ್, ಅಪೋಲೋ ಹಾಸ್ಪಿಟಲ್. ಜೇಬಲ್ಲಿ ಏನಿದ್ರು ಆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತಂದ್ರೆ 1 ಲಕ್ಷ ಇಟ್ಕೊಂಡು ಹೋಗಬೇಕು. 1 ಲಕ್ಷ ಇಟ್ಕೊಂಡು ಹೋದ್ರೇ ಅಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಅಂಥ ಹಾಸ್ಪಿಟ್ಲಿಗೆ ಹೋಗಿರೋದು ನಾನು. ಹೋಗಿ ಆಯಿತು, ಆ್ಯಂಜೋಗ್ರಾಮ್ ಮಾಡಬೇಕು ಅಂದ್ರೆ ಆ್ಯಂಜೋಗ್ರಾಮಿಗೆ ಕರ್ಕೊಂಡು ಹೋದ್ರು. ಆ್ಯಂಜೋಗ್ರಾಮಿಗೆ ಹೋಗಿ ನೋಡುವಾಗ ಮೇಜರ್ ಹಾರ್ಟ್ ಅಟ್ಯಾಕ್. ಡಾಕ್ಟರ್ ಹೇಳ್ತಾರೆ, ಇವ್ರಿಗೆ ಮೇಜರ್ ಹಾರ್ಟ್ ಅಟ್ಯಾಕ್, ಸ್ಟಂಟ್ ಹಾಕಬೇಕು, ಆಪ್ರೇಷನ್ ಮಾಡಬೇಕು ಎಂಬುದಾಗಿ. ಒಬ್ಬರಿಗೆ 20 ನಿಮಿಷಗಳ ಕಾಲ ಅದನ್ನು ಒಂದು ಸ್ಟಂಟನ್ನು ಅಳವಡಿಸೋದಕ್ಕೆ 20 ನಿಮಿಷ ತಗೋತಾರೆ. ನನಗೆ 1 ಗಂಟೆ 10 ನಿಮಿಷಗಳ ಕಾಲ ನನ್ನನ್ನು ಆಪ್ರೇಷನ್ ಥಿಯೇಟ್ರಲ್ಲಿ ಇಟ್ಕೊಂಡಿದ್ದಾರೆ. ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಚಳಿ. ಡಾಕ್ಟ್ರ್ ಬರ್ತಾರೆ, ಏನು ಟ್ರೈ ಮಾಡಿದ್ರು ಆಗ್ತಾಯಿಲ್ಲ. ಹೋದರು, ನಮ್ಮ ಬಾವನ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡ್ರು, ಇದಕ್ಕೆಲ್ಲ ನೀವೇ ಜವಾಬ್ದಾರಿ, ನಾವೇನು ಮಾಡೋಕ್ಕಾಗಲ್ಲ, ಇದು ಮೇಜರ್ ಎಂಬುದಾಗಿ.
ನಾನು ಮಲ್ಕೊಂಡು ಒಂದೇ ಒಂದು ಮಾತನ್ನು ಹೇಳಿದೆ, ದೇವರೇ ನಿನ್ನ ಚಿತ್ತ ಇರೋದಾದರೆ ನಾನು ನನ್ನನ್ನೇ ನಿನಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಇವತ್ತು ನನ್ನನ್ನು ನಿನ್ನ ಕರಗಳಲ್ಲಿ ಸಂಪೂರ್ಣವಾಗಿ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ. ಹಲ್ಲೆಲೂಯಾ. ನನ್ನನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಆ ಬೆಡ್ಡಿನಲ್ಲಿ ಮಲ್ಕೊಂಡು ಒಂದೇ ಒಂದು ಸಮರ್ಪಣೆಯನ್ನು ನಾನು ಮಾಡಿದೆ. ನನ್ನ ಬಾಬಾ ಇಡೀ ಇರುವಂಥ ಎಲ್ಲ ಗ್ರೂಪ್ಗಳಿಗೂ ಇಮಿಡಿಯೇಟಾಗಿ ಮೆಸೇಜನ್ನು ಹಾಕಿದ್ರು. ಇಮಿಡಿಯೇಟಾಗಿ ಮೆಸೇಜನ್ನು ಹಾಕುವಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ ಜನಗಳಿಗೆ ಬೇಕಾಗಿರುವಂಥ ವ್ಯಕ್ತಿ, ಗುರುತಿರುವಂಥ ವ್ಯಕ್ತಿ, ಅವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ರು. ನಾನು ನೆನೆಸ್ತೇನೆ 1,500-2,000 ಜನ ಆ ಸಮಯದಲ್ಲಿ ನನಗೋಸ್ಕರ ಪ್ರಾರ್ಥನೆ ಮಾಡಿರ್ಬೋದು ಎಂಬುದಾಗಿ. ಹಲ್ಲೆಲೂಯಾ. ಅದನ್ನು ಕಳೆದ ನಂತರ ಡಾಕ್ಟ್ರು ಬಂದ್ಬಿಟ್ಟು ಏನು ಮಾಡಿದ್ರು, ಅದೇ ಸ್ಟಂಟನ್ನು ತೆಗೆದು ಮತ್ತೆ ಟ್ರೈ ಮಾಡಿದ್ರು. ಟ್ರೈ ಮಾಡುವಾಗ ಅದು ಸಕ್ಸಸ್ ಆಯಿತು. ಹಲ್ಲೆಲೂಯಾ. ಸಕ್ಸಸ್ ಆಗಿ ICUಗೆ ತೆಗೆದುಕೊಂಡು ಬಂದು ಮಲಗಿಸಿದ್ರು. ICUಗೆ ತೆಗೆದುಕೊಂಡು ಬಂದು ಮಲಗಿಸುವಾಗ ಅಲ್ಲಿ ನರ್ಸನ್ನು ಕೇಳಿದೆ, ಮೇಡಮ್ ಇಲ್ಲಿ ಚಾರ್ಜ್ ಎಷ್ಟು ಅಂತ. ಅವ್ರು ಹೇಳಿದ್ರು 35,000 ಒಂದು ದಿನಕ್ಕೆ. 2 ದಿನ ಇದೀನಲ್ಲಿ 70,000 ರೂಪಾಯಿ ಅದಾಗೋಯ್ತು. ಸ್ಟಂಟ್ ಹಾಕಿದಂಥ ಸ್ಟಂಟ್ ನನಗೆ ಯಾವುದು ಕಾಸ್ಟ್ಲಿದು ಹಾಕಿರೋದು ಏನು ಅಂತ ಕೇಳಿದೆ. ನಿನಗೆ ಸ್ಟಂಟ್ ಹಾಕಿರೋದು 1,75,000 ರೂಪಾಯಿ ಅಂದರು. ಎಷ್ಟಾಯ್ತು ಅಲ್ಲಿಗೆ? 2 ಚಿಲ್ಲರೆ ದಾಟೋಯ್ತು. ನನ್ನ ಹತ್ರ ಇರೋದೆಷ್ಟು? 10,000. ನಮ್ಮ ಭಾವನ ಹತ್ರ ಇರೋದೆಷ್ಟು? 5,000. 15,000 ರೂಪಾಯಿ ದುಡ್ಡು ತೊಗೊಂಡೋಗಿ ICUಯಲ್ಲಿ ಮಲಗಿದ್ದೀವಿ ನಾವು. ಹಲ್ಲೆಲೂಯಾ. ಆದರೆ ನನ್ನ ದೇವರು ಹೇಳ್ತಾರೆ, ಹೆತ್ತ ತಾಯಿ ತನ್ನ ಮೊಲಕೂಸನ್ನು ಮರೆತೋಳು, ನಾನು ನಿನ್ನನ್ನು ತೊರೆಯುವುದಿಲ್ಲ, ಮರೆಯುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅಂಥ ಪರಿಸ್ಥಿತಿಗಳ ಮಧ್ಯದಲ್ಲೂ ಕೂಡ ದೇವರು ನನಗೆ 3 ದಿನಗಳ ಕಾಲ ಮುಗೀತು. ಡಿಸ್ಚಾರ್ಜ್ ಆಗುವಂಥ ಸಮಯ. ನನ್ನ ಸ್ನೇಹಿತೆ ಬಂದರು, ಸಿಸ್ಟ್ರೇ ಏನು ಮಾಡೋದು ಇವಾಗ, ಬಿಲ್ ಎಷ್ಟಾಗುತ್ತೆ ಏನು ತಲೆ ಕೆಡಿಸ್ಕೊಬೇಡ, ಅದೇನು ಅದೆಲ್ಲದು ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ರು. ನನ್ನದೊಂದು ರೇಷನ್ ಕಾರ್ಡ್ ತಗೊಂಡ್ರು, ಹೋದರು. ಆ ಕಡೆಯಿಂದ ಒಂದು ಬಿಲ್ಲು 4,000 ರೂಪಾಯಿ ದುಡ್ಡನ್ನು ಹಿಡ್ಕೊಬಂದರು. 11,000 ರೂಪಾಯಿ ಆಲ್ರೆಡಿ ಹಾಸ್ಪಿಟ್ಲಿಗೆ ಕಟ್ಟಿಬಿಟ್ಟಿದ್ದೀವಿ ಕ್ಯಾಶಾಗೆ. 4,000 ರೂಪಾಯಿ ದುಡ್ಡು 11,500 ಕಟ್ಟಿದ್ವಿ. 11,700 ರೂಪಾಯಿ ಕಟ್ಟಿದ್ದೀವಿ. 4,000 ರೂಪಾಯಿ ದುಡ್ಡು ಸ್ಲಿಪ್ಪು ನನ್ನ ರೇಷನ್ ಕಾರ್ಡ್ನ ತಗೊಬಂದು ಕೊಟ್ಟರು. ತಗೊಂಡು ಕೊಟ್ಟಾಗ 1 ವಾರಕ್ಕಾಗತ್ತಷ್ಟು ಟ್ಯಾಬ್ಲೆಟು ಕೂಡ ಕೈಯಲ್ಲಿ ಹಿಡ್ಕೊಬಂದರು. ಅವ್ರು ಕೊಟ್ಟರು. ಕೊಟ್ಟಾದ್ಮೇಲೆ ನಮ್ಮ ಹಾಸ್ಪಿಟ್ಲ್ ಬಗ್ಗೆ ನೀವು ಯಾವ ರಿವ್ಯೂ ಕೊಡ್ತೀರಿ ಅಂತ ಕೇಳಿದ್ರು. ನಾನು ಹೇಳಿದೆ, ಯಾಕೆ ಅಂತ ಕೇಳಿದೆ. ಎಷ್ಟು ಕೊಡ್ತೀವಿ ಅಂತ ಕೇಳಿದ್ರು. ನನಗೆ ಕೊಟ್ಟಿರೋ ಟ್ರೀಟ್ಮೆಂಟಿಗೆ ನಾನು 5 ರಿವ್ಯೂ ಕೊಟ್ಬಿಡ್ತೀನಿ, ಸ್ಟಾರ್ಗಳನ್ನ ಕೊಟ್ಬಿಡ್ತೀನಿ ಅಂದೆ. ಹಾಗಾದರೆ ತಗೋ, ಈ 4,000 ರೂಪಾಯಿ ದುಡ್ಡು ಇದು ನಿನ್ನ ಮನೆಗೆ ಹೋಗೋಕ್ಕೆ ಖರ್ಚಿಗಾಗುತ್ತೆ. ಈ ಮಾತ್ರ ನಿನಗೆ 1 ವಾರಕ್ಕಾಗುತ್ತೆ. ನಾನು ಬಂದಿರೋದು ಈ ಹಾಸ್ಪಿಟಲ್, ನಾನು ಕಟ್ಟಿರೋದೇ 11,500 ರೂಪಾಯಿ, ಅದರಲ್ಲಿ 4,000 ರೂಪಾಯಿ ವಾಪಸ್ ತಂದು ಕೊಡ್ತಿದ್ದೆ. ಇದೇಂಗೆ? ನನ್ನ ದೇವರು ಅದ್ಭುತವನ್ನು ಮಾಡುವಂಥ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ರೀತಿಯಾದಂಥ ಒಳ್ಳೊಳ್ಳೆ ಸಾಕ್ಷಿಗಳನ್ನು ಕೊಟ್ಟ ದೇವರು ನನ್ನನ್ನು ಇವತ್ತು ನಿಮ್ಮ ಮುಂಭಾಗದಲ್ಲಿ ತಂದು ನಿಲ್ಲಿಸಿದ್ದಾರೆ. ಯಾಕೆ ಗೊತ್ತಾ? ನನ್ನ ದೇವರು ಬೆಳಕಿನಲ್ಲಿ ನಡೆಯುವಂಥ ದೇವರಾಗಿರೋದ್ರಿಂದ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಇವತ್ತು ಕೂಡ ಬೆಳಕಿನಲ್ಲಿ ದೇವರ ವಚನದ ಮುಖಾಂತರವಾಗಿ ಬೆಳಕಿನಲ್ಲಿ ನಡೀತಾ ಇರೋದ್ರಿಂದ ದೇವರ ಆತ್ಮನು ನನ್ನನ್ನು ಇವತ್ತು ಕೂಡ ಕೊಂಡೊಯ್ತಿದ್ದಾನೆ. ಎಂಥ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ. ಹಲ್ಲೆಲೂಯಾ. ಎಂಥ ಕಷ್ಟಗಳ ಮಧ್ಯದಲ್ಲಿ, ಕೆಂಪು ಸಮುದ್ರ, ಏರಿಕೆ ಕೋಟೆಗಳಂಥ ಕಷ್ಟಗಳು ಕೂಡ ನನ್ನ ಮುಂಭಾಗದಲ್ಲಿ ಬರುವಾಗಲೂ ಆತನೇನು ಮಾಡ್ತಾನೆ, ನನ್ನೊಂದೇ ಒಂದು ಪ್ರಾರ್ಥನೆಯಿಂದ ಅದನ್ನೆಲ್ಲವನ್ನ ಏನು ಮಾಡ್ತಾ ಇದ್ದಾನೆ, ಲಯಪಡಿಸಿ ನನಗೊಂದು ಹೊಸ ಮಾರ್ಗವನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾನು ಒಂದು ಮದುವೆ ಆಗಬೇಕು ಎಂಬುದಾಗಿ ನಾನು ಬಯಸುವಾಗ ಅದು ಒಂದು ದೊಡ್ಡ ಸಾಕ್ಷಿಯೇ. ನಮ್ಮ ಕಡೆ ಸುಮಾರು ಹುಡುಗಿಯರ ಫೋಟೋಗಳನ್ನು ನನಗೆ ತೋರಿಸಿದ್ರು. ನಮ್ಮ ಭಾವ ಆಗಲಿ ಕೆಲವು ಸೇವಕರುಗಳಾಗಿ ತೋರಿಸಿದ್ರು. ಹಾಗೆ ಎಲ್ಲದನ್ನು ಕೂಡ ನಾನು ಒಂದೇ ಪ್ರಾರ್ಥನೆಯಲ್ಲಿ ನಾನು ಬೇಡ 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 ಎಂಬುದಾಗಿ ಹೇಳ್ತಿದ್ದೆ. ಆದರೆ ಮಮತನ ಫೋಟೋ ತೋರಿಸುವಾಗ ಇದಿರಲಿ ಎಂಬುದಾಗಿ ಹೇಳಿದೆ. ಹಲ್ಲೆಲೂಯಾ. ಅದನ್ನು 6 ತಿಂಗಳ ಕಾಲ ಪ್ರಾರ್ಥನೆ ಮಾಡಿದ್ದೀನಿ. 6 ತಿಂಗಳು. ನನಗೆ ಡೌಟು, ಒಂದು ಪ್ರಾರ್ಥನೆಯಲ್ಲಿ ಎಲ್ಲ ಫೋಟೋನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಇದೊಂದು ಫೋಟೋ ಇಟ್ಕೊಂಡು 6 ತಿಂಗಳು ಕಾಯ್ದಿದ್ದೀನಿ. ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ಒಬ್ಬ ಬೆಳಕಿನಲ್ಲಿ ಜೀವಿಸುವಂಥ ಒಬ್ಬ ವ್ಯಕ್ತಿಗೆ ಒಂದು ದೀಪ ಉರಿಬೇಕು ಅಂದರೆ ಅದಕ್ಕೆ ಬತ್ತಿ ಬೇಕು, ಜೊತೆಗೆ ಎಣ್ಣೆ ಬೇಕು. ಹಲ್ಲೆಲೂಯಾ. ಹೆಂಡತಿ ಎಂಬ ಬತ್ತಿ ಇದ್ದರೆ ಪ್ರಾರ್ಥನೆ ಎಂಬ ಎಣ್ಣೆ ಆ ದೀಪವನ್ನು ಉರಿಸ್ಲಿಕ್ಕೆ ಅದು ಶಕ್ತವಾಗಿ ಕಾರ್ಯ ಮಾಡ್ತದೆ. ಬತ್ತಿನೂ ಇಲ್ಲ, ಎಣ್ಣೆನೂ ಇಲ್ಲ ಎಂಬುದಾಗಿ ಹೇಳೋದಾದರೆ ಆ ದೀಪ ಎಂದಿಗೂ ಉರಿಲಿಕ್ಕೆ ಸಾಧ್ಯ ಇಲ್ಲ. ಆ ದೀಪ ನನ್ನ ಲೈಫಿನಲ್ಲಿ ಪ್ರಾರ್ಥನೆ ಎಂಬ ಎಣ್ಣೆ
ಹಲ್ಲೆಲೂಯಾ. ಸಹಾಯಕ್ಕೆ ಎಂಬ ಹೆಂಡತಿ ಇಲ್ಲ ಎಂಬುದಾಗಿ ಹೇಳೋದಾದ್ರೆ ನಾನು ಇವತ್ತಕ್ಕೂ ಕೂಡ ದೇವರಲ್ಲಿ ಶಕ್ತವಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರ, ಈ ರೀತಿಯಾದಂಥ ಅದ್ಭುತಗಳ ಸಾಕ್ಷಿಗಳನ್ನು ಕೊಟ್ಟು ದೇವರು ನನ್ನನ್ನು ನಡೆಸ್ತಾ ಇರೋದು, ನೀನು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬ ವಚನದ ಅಡಿಸ್ಥಾನದಲ್ಲಿ. ಇದನ್ನೆಲ್ಲ ನಿಮಗೆ ಹೇಳಲಿಕ್ಕೆ ಕಾರಣ, ದೇವರು ಆತನನ್ನು ನಂಬೋದಾದರೆ ಆತನ ಎಂಥ ಸಮಯದಲ್ಲೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ, ಎಂದಿಗೂ ತೊರೆಯುವುದೂ ಇಲ್ಲ. ಅಲ್ಲೂ ಯಾಕೆ ಗೊತ್ತಾ? ಆತನ ಸ್ವಂತ ರಕ್ತವನ್ನು ಕೊಟ್ಟು ನಮಗೆ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಕ್ರಯಕ್ಕೆ, ಹಲ್ಲೆಲೂಯಾ. ಯಾವುದೋ ಹೋರಿಯ ರಕ್ತವನ್ನು ಕೊಟ್ಟಲ್ಲ, ಯಾವುದೋ ಹೋತದ ರಕ್ತ ಕೊಟ್ಟಲ್ಲ, ಯಾವುದೋ ಕೋಳಿಯ ರಕ್ತ ಕೊಟ್ಟಲ್ಲ, ಎಷ್ಟೋ ಪೂಜೆಗಳನ್ನು ಮಾಡಿದ್ರಿಂದ ಅಲ್ಲ. ಯೇಸು ಸ್ವಂತ ಪ್ರಾಣವನ್ನು ಕೊಟ್ಟು ಶಿಲುಬೆ ಮೇಲೆ 2000 ವರ್ಷಗಳ ಹಿಂದೆ ತನ್ನ ಸ್ವಂತ ರಕ್ತವನ್ನು ಸುರಿಸಿ ಆತನು ನನ್ನನ್ನು ನಿಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿರೋದ್ರಿಂದ